ಫ್ರೆಂಡ್ಸ್ ನಾವು ಇವ್ರಿಗೆ ತುಂಬಾ ಅಂದ್ರೆ ತುಂಬಾ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಗಳನ್ನ ನೋಡಿದೀವಿ, ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಓದಿದೀವಿ, ಸೆಕೆಂಡ್ ಹ್ಯಾಂಡ್ ಬೈಕ್ಸ್ ಕೂಡ ತಗೊಂಡಿದೀವಿ, ಸೆಕೆಂಡ್ ಹ್ಯಾಂಡ್ ಗಾಡಗಳನ್ನ ಕೂಡ ತಗೊಂಡಿದೀವಿ. ಆದ್ರೆ ನಮ್ ಗನ್ ಮಾತ್ರ ಒರಿಜಿನಲ್ ಫಸ್ಟ್ ಹ್ಯಾಂಡ್ ಇದೆ. ಜೋಕ್ ಮಾಡ್ತಿದ್ದೆ, ಮನೇಲಿ ಒಂದು ಎಕ್ಸ್ಟ್ರಾ ಕೆಲಸ ಹೇಳಿದ್ರು, ಅದನ್ನ ಮಾಡಕ್ ಬಂದಿದ್ದೀನಿ. ಎಸ್, ನಾವ್ ಇದ್ರಲ್ಲೆಲ್ಲ ಫುಲ್ ಎಕ್ಸ್ಪರ್ಟ್ ಫ್ರೆಂಡ್ಸ್. ಖತರೋಂಕೆ ಖಿಲಾಡಿನಲ್ಲಿ ಮುಂದಿನ ವರ್ಷ ಹೋಗ್ಲಿದ್ದೀನಿ. ಆದ್ರೆ ನಾವ್ಯಾವತ್ತು ಆನ್ಲೈನ್ ಸೆಕೆಂಡ್ ಹ್ಯಾಂಡ್ ರೀಫರ್ಬಿಶ್ಡ್ ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸ್ ಮಾಡಿಲ್ಲ. ತಂದ ತಕ್ಷಣ ದೇವ್ರಾನೆ, ನಾನು ಚೆಲ್ಲಬೇಕು ಅಂತ ಚೆಲ್ಲಿಲ್ಲ, ಬಟ್ ಕೆಳಗೆ ಬಿದ್ದೋಯ್ತು. ಓಕೆ, ಎಸ್, ಓಹೋ ಎಸ್, ಇದೇನೇನು ಕೊಟ್ಟವ್ರು ಗುರು ಇವರು. ಇದು ಬಿಲ್ ಇದೆ. ಇದು ನೋಡಿ, ಇಲ್ಲಿ ಅಮೆಝಾನ್ ಅವ್ರು ಕೂಡ ಪ್ರಮೋಷನ್ ಮಾಡ್ತಿದ್ದಾರೆ. ನೀವು ರಿವ್ಯೂ ಮಾಡಿದ್ರಿ ಅಂತಂದ್ರೆ 700 ರೂಪಾಯಿ ಏರ್ ಫೋನ್ಸ್ ಫ್ರೀ. ಇದು ರಿನ್ಯೂಡ್ ಅಂತ ಇದೆ. ತುಂಬಾ ದೊಡ್ಡ ಬಾಕ್ಸ್ ಇದೆ ಗುರು. ಇದು ಚಪ್ಲಿ ಬಾಕ್ಸ್ ಇರುತ್ತೆ ನೋಡಿ, ಹಂಗೆ ಓಪನ್ ಹೆಂಗ್ ಮಾಡೋದು ಗುರು. ಈ ಕಡೆ ಓಪನ್ ಬೇಕು. ಎಸ್, ಮತ್ತೆ ಬಾಕ್ಸ್ ಒಳಗಡೆ ಪುನಃ ಮತ್ತೊಂದು ಬಾಕ್ಸ್. ಓಕೆ, ಎಸ್, ಇದ್ರಲ್ಲಿ ಮತ್ತೆ ಎಷ್ಟು ಬಾಕ್ಸ್ ಗುರು. ಏನ್ ಪ್ಯಾಕೇಜಿಂಗ್ ಮಾಡೋ ಮಕ್ಕಳು. ಇದು ಹಿಂಗ್ ಓಪನ್ ಮಾಡ್ಬೇಕಾ? ಸೀಲ್ ಬ್ರೇಕ್ ಇದೆ ಆಲ್ರೆಡಿ. ಓಹೋ, ನೋಡಿ ಫ್ರೆಂಡ್ಸ್, ಇದು ರೀಫರ್ಬಿಶ್ಡ್ ಫೋನ್ ಅನ್ಸತ್ತಾ? ಈ ರೀತಿ ಎಲ್ಲ ಪ್ಯಾಕೇಜಿಂಗ್ ಕೊಟ್ಟವ್ರೆ. ಬಟ್ ಕ್ರೇಜಿ ಗುರು, ಈ ರೇಂಜಿಗೆ ಪ್ಯಾಕೇಜ್ ಇರುತ್ತೆ ಅಂತ ಅನ್ಕೊಂಡಿಲ್ಲ. ಸೊ ಈ ಸೈಡ್ಗೆಲ್ಲ ಕೇಬಲ್ ಕಿತ್ತೋಗಿದೆ. ಸೊ ಮೊದಲೇದಾಗಿ ಇದು ಕೇಬಲ್. ಈ ಗುರು, ಇದು ಯಾವ್ದು ಗುರು ಕೇಬಲ್? ಇದು ಒರಿಜಿನಲ್ ಕೇಬಲ್ ಅಲ್ವೇ ಅಲ್ಲ. ಅಡಾಪ್ಟರ್ ಆದ್ರೂ ಅದೇ. ಇದು ರಿಯಲ್ಮಿ ಅಡಾಪ್ಟರ್ ಕೊಟ್ಟರು ಗುರು. ನೋಡಿಲಿ, ಸೂಪರ್ ಹುಕ್ ಚಾರ್ಜರ್. ನಾನು OnePlus ಆರ್ಡರ್ ಮಾಡಿದೀನಿ, ರಿಯಲ್ಮಿ ಚಾರ್ಜರ್ ಅಂತೆ. ವಾ, ಇದು ಪಕ್ಕ ಇದು ಕೇಬಲ್ ಒಂದ್ ಬೇರೆ, ಇದು ಅಡಾಪ್ಟರ್ ಒಂದ್ ಬೇರೆ. ಫೋನ್ ಆದ್ರೂ OnePlus ಇದೆಯಾ? ಎಸ್ ಗುರು, OnePlus ಅವ್ರದೇ ಇದೆ. ಬಟ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಆಯ್ತಾ, ಸ್ಕ್ರಾಚಸ್ ಏನಾದ್ರು ಇದೆಯಾ? ನೋ, ಇಲ್ಲಿ ಏನೇನು ಸ್ಕ್ರಾಚಸ್ ಇಲ್ಲ. ಸೈಡ್ ಎಡ್ಜಸ್ ಗು ಏನಿಲ್ಲ, ಹಿಂದೇನು ಸ್ವಲ್ಪನೂ ಸ್ಕ್ರಾಚಸ್ ಇಲ್ಲ. ಎಸ್. ಬಟ್ ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು, ಚಿಕ್ಕದಾಗಿರುವಂತ ಸೈಡ್ ಲೇಯರ್ಸ್ ನ ಇಲ್ಲಿ ಸ್ಕ್ರಾಚಸ್ ಆಗಿದೆ. ಸೊ ಈ ಫೋನ್ ಅನ್ನ ಯಾರು ಆಲ್ರೆಡಿ ಯೂಸ್ ಮಾಡಿದರೆ, ಹಿಂದೆ ಡ್ಯಾಮೇಜ್ ಆಗಿರ್ಬೋದು, ಈ ಪ್ಲೇಟ್ ಅನ್ನ ತೆಗೆದು ಇವರು ಮತ್ತೆ ಮರಳಿ ನಮಗೆ ಕೊಟ್ಟವ್ರು ಅಷ್ಟೇ. ಸೊ ಇಲ್ಲಿ ಎಕ್ಸ್ಚೇಂಜ್ ಮಾಡಿದರೆ, ಅದಕ್ಕಾಗಿ ಇದು ಹಿಂದಿನ ಬ್ಯಾಕ್ ಪ್ಯಾನಲ್ ಸ್ಕ್ರಾಚಸ್ ಇಲ್ಲ. ಇದಿಷ್ಟೊಂದು ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಎಸ್, ಡೆಫಿನೆಟ್ಲಿ ಇದು ಯೂಸ್ ಆಗಿ ಸ್ವಲ್ಪ ಡ್ಯಾಮೇಜ್ ಆಗಿ ಕವರ್ ಎಲ್ಲ ತೆಗೆದಾಕಿದ್ದಾರೆ. ಸೊ ಇದನ್ನ ಪಕ್ಕ ಅಂತೆ. ಇದನ್ನ ಬಿಟ್ರೆ ಮತ್ತೆ ಏನಿರುತ್ತೆ ಬಾಕ್ಸ್ ಒಳಗಡೆ? ಏನು ಇಲ್ಲ. ಬಾಕ್ಸ್ ಮಾತ್ರ ತುಂಬಾ ದೊಡ್ಡದಾಗಿ ಕೊಟ್ಟವ್ರು. ಇದನ್ನ ಬಿಟ್ರೆ ಬಾಕ್ಸ್ ಒಳಗಡೆ ಏನು ಇಲ್ಲ. ಬಾಕ್ಸ್ ಪ್ಯಾಕೇಜಿಂಗ್ ಮಾತ್ರ ಸಖತ್ತಾಗಿದೆ. ಇನ್ನು ಇದು ಚಡ್ಡಿ ಅಂಗಿ ಎಲ್ಲ ಬದಲಾಯಿಸಿ ಫೋನ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದು ಸ್ಟಾರ್ಟ್ ಆದ್ರೂ ಆಗತ್ತಾ ಅಂತ ಲೈವ್ ಆಗಿ ನೋಡ್ಬಿಡೋಣ. ಹಾರ್ಟ್ ಬೀಟ್ ಜಾಸ್ತಿ. ಎಸ್, ಸ್ಟಾರ್ಟ್ ಆಯ್ತು. ಇನ್ನು ಆಪರೇಟ್ ಮಾಡೋದು ಮಾತ್ರ ಬಾಕಿ ಇದೆ. ಸದ್ಯಕ್ಕೆ ಈ ಎಲ್ಲ ಎಸೆಸರಿ ಸ್ವಲ್ಪ ಸೈಡ್ ಇಟ್ಬಿಟ್ಟು ನಾ ಈ ಫೋನ್ ಅನ್ನ ಒಂದ್ ಅರ್ಧ ಗಂಟೆ ಯೂಸ್ ಮಾಡಿ ಫ್ರೆಶ್ ಆಗಿ ಬರ್ತೀನಿ. ಟ್ರಸ್ಟ್ ಮೀ, ಈ ಫೋನ್ ಬರೋಬ್ಬರಿ 4 ವರ್ಷಗಳಿಂದ ಮೇ 2ನೇ ತಾರೀಕು 2018ರಲ್ಲಿ 35,000 ರೂಪಾಯಿಗೆ 664GB ಲಾಂಚ್ ಆಗಿತ್ತು. ಸೊ ಇದು ಇವಾಗ ನಾನು ಇದನ್ನ 12,000 ರೂಪಾಯಿಗೆ ಅಮೆಝಾನ್ ಇತ್ತು. ಬಟ್ ನಾನು ಕೂಪನ್ ಕೂಡ ಹಾಕೊಂಡು 11,890 ರೂಪಾಯಿ ಇದನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸ್ಟಿಲ್ ಇವಾಗ ನಾನು ಈ ಪ್ರೈಸ್ ಚೆಕ್ ಮಾಡಿದೆ ಅಂತಂದ್ರೆ ಮತ್ತೆ 300 ರೂಪಾಯಿ ಜಾಸ್ತಿ ಆಗಿದೆ. ನೀವೇನೇ ಹೇಳಿದ್ರು ಇದು OnePlus ಆಗಿರ್ಲಿ, ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಇರಲಿ, 12,000 ರೂಪಾಯಿ ಇನ್ನೂ ಜಾಸ್ತಿ ಆಗಿದೆ. ಹಾಗಾದ್ರೆ ನಿಮ್ಮಲ್ಲಿ ತುಂಬಾ ಜನ ಕೇಳ್ತಿರ್ಬೋದು, ಈ ರೀಫರ್ಬಿಶ್ಡ್ ಸ್ಮಾರ್ಟ್ ಫೋನ್ ಅಂತಂದ್ರೆ ಏನು, ಇವೆಲ್ಲ ಎಲ್ಲಿಂದ ಬರುತ್ತೆ, ಅಮೆಝಾನ್ ಇದನ್ನ ಹೇಗೆ ಸೇಲ್ ಮಾಡೋದು, ಇದೆಲ್ಲರಿಗೂ ಕ್ವಶನ್ಸ್ ಇದೇ ಇರುತ್ತೆ. ಹೌದು, ನಾವು ಹೊಸ ಫೋನ್ ನ ಅಮೆಝಾನ್ ಅಲ್ಲಿ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ತಗೋಬೇಕಾದ್ರೆ ಹಳೆ ಫೋನ್ ಎಕ್ಸ್ಚೇಂಜ್ ಆಫರ್ ಕೊಡ್ತಾ ಇರ್ತೀವಿ. ಸೊ ಅಂತ ಟೈಮ್ ಅಲ್ಲಿ ತುಂಬಾ ಜನ ಹಳೆ ಫೋನ್ಸ್ ಗಳನ್ನ ಸೇಲ್ ಮಾಡ್ತಾರೆ. ಸೊ ಅದನ್ನೇ ಮರಳಿ ಕ್ಲೀನ್ ಮಾಡಿ, ಸ್ವಚ್ಛ ಮಾಡಿ, ಡ್ಯಾಮೇಜ್ ಆಗಿತ್ತು ಅಂದ್ರೆ ಸ್ವಲ್ಪ ಚಿಕ್ಕ ರಿಪೇರ್ ಮಾಡಿ ಅದನ್ನ ರೀಫರ್ಬಿಶ್ ಆಗಿ ಯೂಸ್ ಮಾಡ್ತಾರೆ. ಇನ್ನು ಎಕ್ಸಾಂಪಲ್, ನಮಗೆ ಬ್ರಾಂಡ್ಸ್ ಗಳು ಫೋನ್ ಕೊಟ್ಟಿರುತ್ತೆ. ಕಳೆದ ಒಂದು ವರ್ಷದಿಂದ Mi 11T ನನ್ನ ಹತ್ರನೇ ಇದೆ. ಇದನ್ನ ಯೂಸ್ ಮಾಡ್ತೀನಿ, ಮತ್ತೆ ಇವತ್ತಿನ ನಾಳೆ ಬ್ರ್ಯಾಂಡ್ ತಗೊಳುತ್ತೆ. ಸೊ ಅವಾಗ ಈ ಕಂಪನೀಸ್ ಗಳನ್ನ ಮತ್ತೆ ಪುನಃ ಸೇಲ್ ಮಾಡ್ತಾರೆ. ಸೊ ಅಲ್ಲಿಂದ ಮತ್ತೆ ರೀಫರ್ಬಿಶ್ ಆಗಿ ಬರ್ಬೋದು. ಅಥವಾ ಈಗ ಏನೋ ಒಂದು ಡೀಲರ್ಸ್ ಗಳು ಇರ್ತಾರೆ, ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಗಳು ಎಲ್ಲಾ ಕಡೆ ಮಾರ್ಕೆಟ್ ನ ಕಲೆಕ್ಟ್ ಮಾಡ್ಬಿಟ್ಟು ಅವ್ರು ರಿಪೇರ್ ಮಾಡ್ಬಿಟ್ಟು ಈ ಏಜೆನ್ಸಿ ತರಾನೇ ಅಮೆಝಾನ್ ಸೆಲ್ಲರ್ಸ್ ಗೆ ಸೇಲ್ ಮಾಡೋದು, ಅದನ್ನೇ ಅವರು ಓನ್ ಸೇಲ್ ಆಗಿ ತಗೊಂಡ್ ಬರೋದು. ಸೊ ಇದು ಡೈರೆಕ್ಟ್ಲಿ ಫೋನ್ಸ್ ಗಳು ರೀಫರ್ಬಿಶ್ ಫೋನ್ ಅನ್ನುತ್ತೆ. ಇದು ಡೈರೆಕ್ಟ್ಲಿ ಸೆಲ್ಲರ್ ಕಡೆಯಿಂದ ಬರುತ್ತೆ. ಅಮೆಝಾನ್ ಥ್ರೂ ಕೂಡ ಇವ್ರು ಗೋಡಾನ್ ಇಟ್ಕೊಂಡು ಅದನ್ನ ಲೈಕ್ ಈ ಫುಲ್ಫಿಲ್ಮೆಂಟ್ ಸೆಂಟರ್ ಇಟ್ಕೊಂಡು ಸೇಲ್ ಮಾಡಬಹುದು. ಬಟ್ ಎಸ್, ಇಲ್ಲಿ ಸೆಲ್ಲರ್ಸ್ ಕಡೆಯಿಂದ ಈ ರೀಫರ್ಬಿಶ್ ಫೋನ್ಸ್ ಗಳು ಜಾಸ್ತಿ ಹೊರಗೆ ಬರುತ್ತೆ. ಆದ್ರೆ ಎಲ್ಲದಕ್ಕೂ ನಿಮ್ಮ ಟೈಮ್ ಸರಿಯಾಗಿತ್ತು ಅಂತಂದ್ರೆ ಬೆಟರ್. ಬಟ್ ನಂತರ ಸ್ಕ್ಯಾಮ್ ಎಲ್ಲ ಆಗೋಯ್ತು ಅಂತಂದ್ರೆ ಹೇಗ್ ಮಾಡ್ತೀರಾ? ಯಾವುದೋ ಫೋನ್ ಎಷ್ಟು ಜನ ಯೂಸ್ ಮಾಡಿದ್ರೆ ಗೊತ್ತಿಲ್ಲ, ಏನ್ ರಿಪೇರ್ ಆಗಿದೆ ಗೊತ್ತಿಲ್ಲ, ವಾರಂಟಿ ಬಗ್ಗೆ ಗೊತ್ತೇ ಇಲ್ಲ. 7 ದಿವಸಗಳ ವಾರಂಟಿ ಇರುತ್ತೆ. आपकी पूरी सहायता की जा सकती है, आप चिंता मत कीजिए. ಈ ಒಂದು ವಿಷಯ ನಿಮಗೆ 7 ದಿವಸಕ್ಕೆ ಕೇಳಕ್ ಸಿಗುತ್ತೆ. ಅದು ಅಮೆಝಾನ್ ಸರ್ವಿಸ್ ಕಡೆಯಿಂದ. ಬಿಟ್ರೆ ನಿಮ್ಗೆ ಅದೇ ಯಾವುದೋ ಒಂದು ಹಳೆ ಮೂಲೆಯಲ್ಲಿ ಬಿದ್ದಿರೋ ಕೇಬಲ್ ಮತ್ತೆ ಯಾವುದೋ ಬ್ರ್ಯಾಂಡ್ ಯಾವುದೋ ಒಂದು ಚಾರ್ಜರ್ ನ ಕೊಡ್ತಾರೆ. ಮತ್ತೊಂದು ಸ್ಪೆಷಲ್ ಆಗಿರುವಂತ ಬಾಕ್ಸ್ ಕೊಡ್ತಾರೆ. ಸೊ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿ ಆಗಬೇಕು. ಸೊ ಇದು ಯಾವ ಬಾಕ್ಸ್ ಎಲ್ಲಿಂದ ಬಂದಿದೆ ಅಂತ ಕೂಡ ಗೊತ್ತಿಲ್ಲ. ಮೇ ಬಿ ಇದು ಸೆಕೆಂಡ್ ಹ್ಯಾಂಡ್ ಇದ್ರು ಇರಬಹುದು, ಯಾವನ್ ಗೊತ್ತು. ಇದು 2ನೇ ದಿವಸ ನಾನು ಈ ಫೋನ್ ಯೂಸ್ ಮಾಡ್ತಾ ಇದೀನಿ. ನಿನ್ನೆ ನನ್ನ ಕೆಲವೊಂದು ಫ್ರೆಂಡ್ಸ್ಗೆ ನಾನು ಈ ಫೋನ್ ತೋರಿಸಿದೆ, ರೀಫರ್ಬಿಶ್ಡ್ ಫೋನ್ ಹೇಗೆ ಅಂತ ಹೇಳಿದೆ. ಕೆಲವೊಂದು ಜನಕ್ಕೆ ನಂಬಕ್ ಆಗ್ತಿಲ್ಲ. ಕೆಲವೊಂದು ಜನ ಸ್ಕ್ರಾಚಸ್ ಎಲ್ಲ ನೋಡ್ಬಿಟ್ಟು ಡೀಪ್ ಆಗಿ ವಿಷಯ ಅಂದ್ಕೊಂಡು ಇದೊಂದು ರೀಫರ್ಬಿಶ್ಡ್ ಸೆಕೆಂಡ್ ಹ್ಯಾಂಡ್ ಫೋನ್ ಅಂತ ಅವ್ರು ಆರಾಮಾಗಿ ಕಂಡಿದ್ರು. ಇದನ್ನ ಯೂಸ್ ಮಾಡ್ಬೇಕು
ಮಾಡಬೇಕಾದ್ರೆ ನಾನು ಪ್ಲೇ ಸ್ಟೋರ್ ಡೌನ್ ಮಾಡಬೇಕಾದ್ರೆ ಸ್ವಲ್ಪ ಲ್ಯಾಗಿ ಮತ್ತು ಟೈಪ್ ಅಷ್ಟೊಂದು ಫಾಸ್ಟ್ ಆಗಿ ಆಗ್ತಿಲ್ಲ. ಓವರ್ ಆಲ್ ಫಸ್ಟ್ ಲುಕ್ ಅಲ್ಲಿ ನನಗೆ ಈ ಫೋನ್ ಇನ್ ಹ್ಯಾಂಡ್ ಫೀಲ್ ಎಲ್ಲ ಚೆನ್ನಾಗಿದೆ, ಹೊಸದಾಗಿ ಕಾಣಿಸುತ್ತೆ. ಕ್ಯಾಮ್ರಾ ಮಾಡ್ಯೂಲ್ಸ್ ಗೆಲ್ಲ ಕ್ಲೀನ್ ಆಗಿಟ್ಟವ್ರೆ ಮತ್ತು ಎಡ್ಜಸ್ ಕೂಡ ಎಲ್ಲ ಬಟನ್ಸ್ ಗೆಲ್ಲ ಸಖತ್ ಹೊಸದಾಗೆ ಇದೆ, ಚೆನ್ನಾಗಿ ಮೇಂಟೈನ್ ಏನೋ ಮಾಡಿದ್ದಾರೆ, ಎಲ್ಲೂ ಸ್ಕ್ರಾಚಸ್ ಗಳು ಕೂಡ ಕಾಣಿಸ್ತಾ ಇಲ್ಲ. ಬಟ್ ಇದನ್ನ ಚೇಂಜಸ್ ಮಾಡಿದ್ದಾರೆ ಅಂತ ನನಗೆಲ್ಲೋ ಫೀಲ್ ಆಗುತ್ತೆ. ಇದರಿಂದ ಡಿಸ್ಪ್ಲೇ ಕೂಡ ಸಖತ್ ಆಗಿದೆ, ಆಮ್ಯುಲೆಡ್ ನಾಚ್ ಇರುವಂತ ಡಿಸ್ಪ್ಲೇ ಇದೆ. ಬಟ್ ಎಸ್ ಇಲ್ಲಿ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನಾನು ಕಾಣ್ತಾ ಇದೀನಿ. ಒನ್ ಪ್ಲಸ್ ಅವರು ಒಂದು ಬ್ರಾಂಡ್ ವ್ಯಾಲ್ಯೂನ ನಾವು ಹಳೆ ಫೋನ್ಸ್ ಗಳಿಗೆ ತುಂಬಾ ಕಂಡಿದ್ವಿ. ಸೊ ಇದೊಂದು ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ ಆಗಿತ್ತು ಆ ಟೈಮ್ ಅಲ್ಲಿ. ಎಸ್ 35,000 ಇತ್ತು, ಇನ್ನು 11,000 ರೂಪಾಯಿಗೆ ಎಸ್ ಡಿಸ್ಪ್ಲೇ ನೋಡಿ ನನಗೆ ಖುಷಿ ಆಗ್ತಿದೆ. ಈ ಫೋನ್ ಅನ್ನ ನಾನು ಓಪನ್ ಮಾಡಿದ ತಕ್ಷಣ ನನಗೆ ಇದರಲ್ಲಿ ಅಪ್ಡೇಟ್ ಕೇಳಕ್ ಸ್ಟಾರ್ಟ್ ಮಾಡ್ತು. ಅದು ಆಂಡ್ರಾಯ್ಡ್ 11 ಮತ್ತು ಆಕ್ಸಿಜನ್ OS 10 ಇತ್ತು, ಆಕ್ಸಿಜನ್ OS 11 ಅಪ್ಡೇಟ್ ಕೂಡ ಬರ್ತಾ ಇದೆ. ಎಸ್ ಇದು ಹಳೆಯ ಫೋನ್ ಇದೆ, ಬಟ್ ಸ್ಟಿಲ್ ಅಪ್ಡೇಟ್ ಕಾಣ್ತಾ ಇದೀನಿ. ಇದೊಂದು ಒನ್ ಪ್ಲಸ್ ಕಡೆಯಿಂದ ಖುಷಿ ಆಯ್ತು. ಬಟ್ ಈ ಅಪ್ಡೇಟ್ ಆದ್ಮೇಲೆ ನಿಮ್ಗೆ ಯಾವುದೇ ಅಪ್ಡೇಟ್ ಸಿಗೋದಿಲ್ಲ. ಇದು ಮೇನ್ಲಿ ಇದರಿಂದ ಪರ್ಫಾರ್ಮೆನ್ಸ್ ಕೂದ್ವಿ ಅಂತಂದ್ರೆ ಒನ್ ಪ್ಲಸ್ ಎಕ್ಸ್ಪೀರಿಯನ್ಸ್ ನಾನು ನಾರ್ಮಲ್ ಆಗಿ ಕಾಣ್ತಾ ಇದೀನಿ. ಬಟ್ ಯಾವಾಗ ಇದರಲ್ಲಿ ಅಪ್ಲಿಕೇಶನ್ ಡೌನ್ ಮಾಡಕ್ಕೆ ಪ್ಲೇ ಸ್ಟೋರ್ ಹೋದೆ ಅವಾಗ ಸ್ವಲ್ಪ ಲ್ಯಾಗ್ ಇದೆ. ನಾನು ಟೈಪ್ ಮಾಡಿದ ತಕ್ಷಣ ಇನ್ಸ್ಟಂಟ್ ಟೈಪ್ ಆಗ್ತಾ ಇಲ್ಲ, ತುಂಬಾ ಡಿಲೇ ಆಗ್ತಾ ಇದೆ. ಇವನ್ ಇದರಲ್ಲಿ ನಾನು ಅಸ್ಪಾಲ್ಟ್ 9 ಕೂಡ ಟ್ರೈ ಮಾಡಿದೆ. ಇದರಿಂದ ಎಕ್ಸ್ಪೀರಿಯನ್ಸ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಓಕೆ ಎಸ್ ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಇದೆ. ಕಲರ್ಫುಲ್ ಡಿಸ್ಪ್ಲೇ ಇದೆ ಮತ್ತು ಟಚಸ್ ಕೂಡ ಸಖತ್ ಇಂಪ್ರೆಸಿವ್ ಇದೆ. ಸೌಂಡ್ ಕ್ವಾಲಿಟಿ ಸಿಂಗಲ್ ಸ್ಪೀಕರ್ ಇದೆ. ಬಟ್ ಎಸ್ ನಾನು ಈ ಎಕ್ಸ್ಪೀರಿಯನ್ಸ್ ಒಂದಿಗೆ ಹ್ಯಾಪಿ ಇದ್ದೀನಿ. ನಾರ್ಮಲ್ ಈ ಗೇಮ್ ಪ್ಲೇ ನೋಡ್ತಾ ಇದ್ವಿ, ಅದಕ್ಕಿಂತ ಸ್ವಲ್ಪ ಬೆಟರ್ ಅಂತ ಅನ್ಸುತ್ತೆ. ಎವನ್ ಈ ಫೋನ್ ಬಿಸಿ ಆಗ್ತಾ ಇದೆ ಜಾಸ್ತಿ, ಇದನ್ನ ಕೂಡ ಕಾಣ್ತಾ ಇದ್ದೀನಿ. ನೈಸ್ ಗೇಮ್ ಪ್ಲೇ ಮಾತ್ರ ಸಖತ್ತಾಗಿದೆ ಆಯ್ತಾ, ಇದರಲ್ಲಿ ಏನು ಕಂಜೂಸಿ ಇಲ್ಲ. ಬಟ್ ಮಧ್ಯದಲ್ಲಿ ಇದು ಸ್ಟಾರ್ಟಿಂಗ್ ಅಲ್ಲೇ 1-2 ನಿಮಿಷ ನಾನು ಗೇಮ್ ಪ್ಲೇ ಆದ ತಕ್ಷಣ ಹಿಂದಿನ ಸೈಡ್ ಕೆಳಗಿನ ಭಾಗ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದು ಲಾಂಗ್ ಟರ್ಮ್ ಯಾರೋ ಫೋನ್ ಯೂಸ್ ಮಾಡಿದಾಗ ಈ ರೀತಿ ಫೀಲ್ ಆಗ್ತಾ ಇದೆಯಾ ಅಥವಾ ಹೊಸದಾಗಿ ತಗೊಂಡ್ರು ಇದೇ ರೀತಿ ಗೊತ್ತಿಲ್ಲ. ಬಟ್ ಎಸ್ ನಾನು ರೆಡ್ಮಿ ನೋಟ್ 12 ಈ ಮಿಡ್ ಅಂಡ್ ಫೋನ್ಸ್ ಗಳು 15,000-16,000 ರೂಪಾಯಿ ಫೋನ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬೆಸ್ಟ್ ಮತ್ತೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಸ್ಪೀಕರ್ ಕ್ವಾಲಿಟಿ, ಟಚಸ್ ಎಲ್ಲ ಸಖತ್ ಆಗಿತ್ತು. ಬಟ್ ಇದು ಬೇಗ ಬಿಸಿ ಆಗ್ತಾ ಇತ್ತು. ಇವನ್ ಬ್ಯಾಟ್ರಿ ಲೈಫ್ ನಲ್ಲಿ ಕೂಡ ನಾನು ಸ್ಟಾರ್ಟಿಂಗ್ ಆನ್ ಮಾಡಿದೆ ಫೋನ್, ಆವಾಗ ಹತ್ರ 76% ಇತ್ತು, ಇವಾಗ ಕೇವಲ 54% ಬ್ಯಾಟ್ರಿ ಉಳಿದಿದೆ. ಸೊ ಇದ್ರತ್ತ ನಾವು ಐಫೋನ್ಸ್ ತರ ಬ್ಯಾಟ್ರಿ ಇದರಲ್ಲಿ ಡ್ರೈನ್ ಆಗೋದನ್ನ ಕಾಣ್ತಿದ್ದೀನಿ. ಇದು ಯಾವಾಗ ಇದ್ರಂತ ಕ್ಯಾಮ್ರಾ ಟೆಸ್ಟ್ ಮಾಡಕ್ ಹೋಗ್ತೀನಿ ಅವಾಗ ಸ್ವಲ್ಪ ನನಗೆ ಇಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತು. ಇದು 4 ವರ್ಷದ ಹಳೆ ಫೋನ್ ಇದೆ, ಬಟ್ ಮ್ಯಾನೇಜಬಲ್ ಫೋಟೋಸ್ಗಳು ಮಿಡ್ ಅಂಡ್ ಫೋನ್ಸ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಹೋಗಬಹುದು. ಬಟ್ ಕ್ಯಾಮ್ರಾ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಬೇಕಾದ್ರೆ 1-2 ಸೆಕೆಂಡ್ ಆರಾಮಾಗಿ ತಗೊಳುತ್ತೆ. ನೆಕ್ಸ್ಟ್ ಇದನ್ನ ಪಿಕ್ಚರ್ ಕ್ಲಿಕ್ ಮಾಡ್ಕೋದ್ರೆ ನೋಡ್ಕೋಬಹುದು, ಕೆಲವೊಮ್ಮೆ ಇನ್ಸ್ಟೆಂಟ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಶೂಟ್ ತೆಗಿಯಕ್ಕೆ ಬೇರೆ ಇಲ್ಲಿ ತುಂಬಾ ಲ್ಯಾಗ್ ಆಗುತ್ತೆ. ಸೊ ಇದು ಮಾಮೂಲಿ ಹಳೆ ಫೋನ್ ಆಗಿದೆ. ಇದಕ್ಕೆ ಈ ರೀತಿಯಾದ ರೀಸನ್ಸ್ ಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ವಿ. ಬಟ್ ಪಿಕ್ಚರ್ಸ್ ಕ್ವಾಲಿಟಿಗಳು ಮತ್ತು ವಿಡಿಯೋ ಕ್ವಾಲಿಟಿನಲ್ಲಿ ನಾನು ಒನ್ ಪ್ಲಸ್ ಒಂದಿಗೆ ಹ್ಯಾಪಿ ಇದ್ದೀನಿ. ಸ್ವಲ್ಪ ಹೊಸ ಅಪ್ಡೇಟ್ಸ್ ಗಳೊಂದಿಗೆ ಚೆನ್ನಾಗಿ ಅಪ್ಡೇಟ್ಸ್ ಕೊಟ್ಟರು, ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಇರ್ತಾ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ. ಬಟ್ ಬ್ರಾಂಡ್ಸ್ ಗಳು ಹಳೆ ಫೋನ್ಸ್ ಗಳು ಆದಾಗೆ ಅಪ್ಡೇಟ್ಸ್ ಗಳು ಸಿಗಲ್ಲ. ಅದರಲ್ಲಿ ಒನ್ ಪ್ಲಸ್ ಅವರು ಅಪ್ಡೇಟ್ ಅಂತಂದ್ರೆ ದೇವ್ರಿಗೆ ಆಶೀರ್ವಾದ ಕೊಡ್ಬೇಕಾದ್ರೆ ಜನಕ್ಕೆ ಹೆಂಗಿರುತ್ತೆ ಆ ರೀತಿ ಆಶೀರ್ವಾದ ಕೊಡ್ತಾವ್ರೆ ಒನ್ ಪ್ಲಸ್ ಅವರು. ಇವತ್ತು ಮಾತ್ರ ಈ ರೀಫರ್ಬಿಶ್ಡ್ ಫೋನ್ ಒಂದಿಗೆ ನನಗೆ ಎಕ್ಸ್ಪೀರಿಯನ್ಸ್ ಯಾವತ್ತೂ ಮರೆಯಲ್ಲ. ಸೊ ಫಸ್ಟ್ ಟೈಮ್ ನಾನು ಆನ್ಲೈನ್ ಅಲ್ಲಿ ರೀಫರ್ಬಿಶ್ಡ್ ಫೋನ್ ಪರ್ಚೇಸ್ ಮಾಡಿದೆ. ಸೊ ನೀವು ಈ ತಪ್ಪನ ಮಾಡಕ್ ಹೋಗ್ಬೇಡಿ, ನೀವು ದುಡ್ಡು ಕಳ್ಕೋತೀರಾ. ಇದು ಖರಾಬ್ ಆಯ್ತು ಅಂತಂದ್ರೆ ಯಾರೇ ಕೇಳ್ತೀರಾ, ನೀವು ಏನು ಮಾಡಕ್ ಆಗಲ್ಲ. ಸೊ ಆನ್ಲೈನ್ ಗಿಂತ ಆಫ್ಲೈನ್ ಅಲ್ಲಿ ನೀವು ಲೋಕಲ್ ಅಲ್ಲಿ ಹೋಗಿ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಗಳನ್ನ ಚೂಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ನಾನ್ ಈ ಫೋನ್ ಬಗ್ಗೆ ಅಥವಾ ರೀಫರ್ಬಿಶ್ಡ್ ಫೋನ್ ಬಗ್ಗೆ ಹೇಳೋದು ಇಷ್ಟೇ. ಸೊ ನೀವು ಫೋನ್ ತಗೋಬೇಕಾ, ರೀಫರ್ಬಿಶ್ಡ್ ಫೋನ್ ಯಾವ ರೀತಿ ಇರುತ್ತೆ, ಯಾವ ಓನರ್ ಏನು ಗೊತ್ತಿರಲ್ಲ, ಎಷ್ಟು ಯೂಸ್ ಆಗುತ್ತೆ ಅಂತ ಗೊತ್ತಿರಲ್ಲ. ಸೊ ದಯವಿಟ್ಟು ನಿಮ್ ಲೋಕಲ್ ಶಾಪ್ ಅಲ್ಲಿ ಅಥವಾ ದೊಡ್ಡದಾಗಿರುವಂತಹ ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡಿರುವಂತ ಅಂಗಡಿಗೆ ಹೋಗಿ ಫೋನ್ಸ್ ನ ಚೆಕ್ ಮಾಡಿ, ಫೀಚರ್ಸ್ ನ ತಿಳ್ಕೊಂಡು, ಕಂಡೀಷನ್ಸ್ ನೋಡ್ಬಿಟ್ಟು ಆಮೇಲೆ ಫೋನ್ ನ ತಗೊಳ್ಳಿ. ರೀಫರ್ಬಿಶ್ಡ್ ಫೋನ್ ಬೈ ಲಕ್ ಇದ್ದಂಗೆ ನಿಮ್ಗೆ ಚೆನ್ನಾಗಿ ಸಿಗತ್ತೆ, ಇಲ್ಲಾಂದ್ರೆ ನಂತರ ಸ್ಕ್ಯಾಮ್ ಆಗಿ ನೀವು ಯಾವ್ದು ಕೇಬಲ್ ಗಳಿಗೆ ಸಿಕ್ಕಾಕೋಬೇಕಾಗುತ್ತೆ. ಸೊ ಫೋನ್ ಒಮ್ಮೆ ಸ್ವಿಚ್ ಆಫ್ ಆಗುತ್ತೆ ಅಂತ ಸ್ವಿಚ್ ಆನ್ ಆಗುತ್ತೆ. ಸೊ ಇಂಥ ಪ್ರಾಬ್ಲಮ್ಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ 7 days ನಂತರ ನೀವು ಏನು ಮಾಡ್ಕೊಳಕ್ಕಾಗಲ್ಲ, ಮತ್ತೆ ಇದಕ್ಕೆ ದುಡ್ಡು ಹಾಕ್ಲೇಬೇಕು. ವಾರಂಟಿ ಬ್ರಾಂಡ್ಸ್ ಹೇಳುತ್ತೆ, ಬಟ್ ಸರ್ವಿಸಿಂಗ್ ನೀವೇ ಕೊಡಬೇಕು. ಸೊ ಇಂಥ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಆಫ್ಲೈನ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಗಳನ್ನ ತಗೊಳ್ಳಿ, ಆನ್ಲೈನ್ ಅಲ್ಲಿ ಹೊಸ ಫೋನ್ಸ್ ಗಳನ್ನ ಮಾತ್ರ ತಗೊಳ್ಳಿ. ಬಾಕಿ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಇರೋದಿತ್ತು ಅಥವಾ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಆನ್ಲೈನ್ ತಗೊಂಡಿದ್ರ ಅಥವಾ ಸೇಲ್ ಮಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಇರೋದಿತ್ತು ಅಥವಾ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಆನ್ಲೈನ್ ತಗೊಂಡಿದ್ರ ಅಥವಾ ಸೇಲ್ ಮಾಡ್ಬೇಕಾದ್ರೆ ಕಮೆಂಟ್ ಮಾಡಿ. ಇನ್ನಷ್ಟು ಹೆಚ್ಚಿನ ಟೆಕ್ ಇನ್ಫಾರ್ಮೇಷನ್ಸ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.